ಹಾಯ್ ಹಲೋ ನಮಸ್ಕಾರ. ನಾವು ಇನ್ನೊಂದು ಅಡ್ವೆಂಚರ್ ಅಲ್ಲಿ ಇದೀವಿ ಇವಾಗ ಅಂಡ್ ಯು ಆರ್ ವಾಚಿಂಗ್ MSD ಡೈರೆಕ್ಷನ್ಸ್. ನಾನು ನಿಮ್ಮ MS ದರ್ಶನ್. ಸೊ ಈ ಬ್ಲಾಗ್ ಅಂತೂ ನಿಮಗೆ ಸೂಪರ್ ಫನ್ ಆಗಿರುತ್ತೆ ಅಂಡ್ ಸೂಪರ್ ಅಡ್ವೆಂಚರಸ್ ಆಗಿರುತ್ತೆ ಅಂತ ಹೋಪ್ ಮಾಡ್ತಾ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇದನ್ನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋಣ ಪ್ಲೇಸ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಬಟ್ 1 hour ಅಲ್ಲಿ ಸೊ ಈ ದಟೀಫ್ ಎಲ್ಲ ನಮ್ ಜೊತೆ ಇದ್ದಾನೆ ಇವಾಗ. ನಿಕ್ ಅನ್ಫಿಲ್ಟರ್ಸ್. ಸೊ ನಮ್ಮ ಈ ಅಡ್ವೆಂಚರ್ ರೈಡರ್ ಮಂಜಾಸ್ ಗ್ರೂಪ್ ಜೊತೆ. ರೈಡರ್ ಮಂಜಾಸ್ ಅಂತ ಬರೀ ಹೆಸರು ಅಷ್ಟೇ, ಬೈಕಲ್ ಅಂತ ಹೋಗೋ ಸೀನ್ಸ್ ಇಲ್ಲ. ಇವತ್ತೊಂದ್ ದಿವಸ ಮಾತ್ರ ಎಲ್ಲಾರು ಐ ಮೀನ್ ವಿ ಪ್ಲಾನ್ ಫಾರ್ ಬೈಕ್ ಓನ್ಲಿ. ಅದೇನಾಯ್ತು ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟ್ರಕ್ಕಿಂಗ್ ಇದೆ ನೆಕ್ಸ್ಟ್. ಅದು ಏನು ಡಿಫ್ರೆಂಟ್ ಆಗಿದೆ, ಅದನ್ನು ಇನ್ನೂ ರಿವೀಲ್ ಮಾಡಲ್ಲ. ಈ ರೈಡರ್ ಮಂಜಾಸ್ ಜೊತೆ ಹೋದ್ರೆ ಬರೀ ಟ್ರೆಕ್, ಕಾರಲ್ಲಿ ಜರ್ನಿ, ಬೈಕ್ ಎತ್ತದ್ ಕಾಣಿಸ್ತಾನೆ ಇಲ್ಲ ಇತ್ತೀಚೆಗೆ ಯಾಕೋ. ಸೊ ಇವತ್ತು ಡ್ರೈವರ್ ಮಂಜಾಸ್. ಸೊ ಎಸ್, ಈ ಬ್ಲಾಗ್ ಅಲ್ಲಿ ಯಾರ ಜೊತೆ ಹೋಗ್ತಾ ಇದೀವಿ, ಯಾರೆಲ್ಲ ಬರ್ತಾರೆ, ಕ್ವಿಕ್ ಆಗಿ ಅವ್ರನ್ನೆಲ್ಲ ಮೀಟಪ್ ಆಗಿ ಅಂಡ್ ಕ್ವಿಕ್ ಆಗಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಪ್ಲೇಸ್ ರಿವೀಲ್ ಮಾಡಿ ಅಂಡ್ ಎಲ್ಲ ಕ್ವಿಕ್ ಆಗಿ ಮಾಡೋಣ. ಯಾಕಂದ್ರೆ ಕ್ವಿಕ್ ಆಗಿ ನಡೀತಾ ಇರೋದು ಇವಾಗ ಜರ್ನಿ ದುನಿಯಾ ಅಲ್ಲ. ಸೊ ಹೆವಿ ಫಾಸ್ಟ್ ಫೇಸ್ ಎಲ್ಲ ಕ್ವಿಕ್ ಆಗ್ಬೇಕಂತ ಕೇಳ್ತಾರೆ. ಸೊ ಎಸ್, ಕ್ವಿಕ್ ಆಗೇ ಮಾಡೋಣ. ಸೊ ಸ್ಟೇ ಟ್ಯೂನ್ಡ್. ಎಲ್ಲಾನು ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. Keep watching. Yeah. Won't you let me go? No, you never come back. I'ma be the best that you never had. I'ma kick back. I'ma kick back. I'ma be the best that you never had. ಸೊ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ ಸರ್ವಣ ಭವನ್. ತಮಿಳ್ನಾಡು ಸೈಡ್ ಬಂದರೆ ಇಡ್ಲಿ, ದೋಸೆ, ಬಿಸಿನೀರು ಇದೆಲ್ಲ ಮ್ಯಾಂಡೇಟ್ರಿ ಥಿಂಗ್. ಮಸ್ತ್ ಟೇಸ್ಟ್ ಬ್ರೋ. ಚಟ್ನಿ ಅಂತ ಯಾಕೆ ಅಲ್ಲಿ ಸ್ಪೆಕ್ಸ್ ಇದೆ ನೋಡು. ಅವ ಡ್ರೈವರ್ ಇಸ್ ಬ್ಯಾಕ್ ಅಂತ ಹೇಳು ಬ್ರೋ. ನನ್ ಗಾಡಿ ನಾನು ಹಿಂದೆನೆ ಗೊತ್ತಿಲ್ಲ. ಫಸ್ಟ್ ಟೈಮ್. ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವನ್ ಬಾಯಲ್ಲಿ ಲಡ್ಡು ಹಿಡ್ಕೊಂಡು ಹೇಳ್ತಿಲ್ಲ ಏನು. ಸೊ ಎಸ್ ಗೈಸ್, ದಿಂಡಿಗಲ್ ಡಿಸ್ಟಿಕ್ ಹತ್ರ ಇರೋ ಪಳನಿಗೆ ಹೋಗ್ತಾ ಇದ್ದೀವಿ. ಸೊ ಪಳನಿಯಲ್ಲಿ ಮುರುಗನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಸ್, ನಿಮಗೆ ಬ್ಯಾಂಗ್ಳೂರಿಂದ ಪಳನಿಗೆ ಹೋಗ್ಬೇಕಂತ ಹೇಳಿದ್ರೆ ಸ್ಯಾಟಿಲೈಟ್ ಇಂದ ಡೈರೆಕ್ಟ್ ಬಸ್ ಇದೆ. ಅವ್ರ ಟ್ರೈನಲ್ಲಿ ಹೋಗ್ತೀರಾ ಅಂದ್ರೆ ಅವ್ರಿಗೆ ಒಂದು ಟ್ರೈನ್ ಇದೆ. ಪಳನಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ. ಸೊ ದಿಂಡಿಗಲ್ಗೆ ಹೋಗ್ಬಿಟ್ಟು ಅಲ್ಲಿಂದ 55 ಕಿಲೋಮೀಟರ್ಸ್ ಏನೋ ಇದೆ ಪಳನಿ. ಸೊ ಆ ಥರ ಹೋಗ್ಬೋದು. ದಿಂಡಿಗಲ್ ಸೊ ಎಸ್, ನಾವು ಹುಡುಗರೆಲ್ಲ ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಟ್ರಿಪ್ಗೆ. ಬರೀ ಟ್ರೆಕ್ಕು ಅಂತ ಸಾಯಿಸ್ತವ್ರಿ ಇವರು. ಯಾವುದೋ ಓಲ್ಡ್ ಏಜಲ್ಲಿ ತೀರ್ಥಯಾತ್ರೆ ಹೋಗೋದು, ಇವಾಗಲೇ ಎಲ್ಲ ಟೆಂಪಲ್ನ ತಿರ್ಗಿಸ್ತವ್ರೆ ನಮ್ಮನ್ನ. ಒಳ್ಳೇದೆ ಆಕ್ಚುಲಿ. ಏಜ್ ಆದ್ಮೇಲೆ ತಿರ್ಗಾಡಕ್ ಆಗುತ್ತೋ ಇಲ್ವೋ, ಮಂಡಿ ನೋವು, ಅದನ್ನ ಆ ನೋವು ಈ ನೋವು ಅಂತಾರೆ. ನೀವ್ ವೆಯ್ಟ್ ಮಾಡ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ಬೇಕು ಬ್ರೋ. ಪೇಷನ್ಸ್ ಇಲ್ಲ ಗೈಸ್. ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಬ್ಲಾಗ್ ಎಲ್ಲ ಹೇಳಿದೆ, ಎಲ್ಲ ಕ್ವಿಕ್ ಆಗ್ಬೇಕು ಅಂತ. ಎಲ್ಲ ಬ್ರೋ ಜಾಸ್ತಿ ಕೊಯ್ತವನೆ. ಕಟ್ I'ma kick back. I'ma kick back. I'ma be the best that you never had. ಸೊ ಗೈಸ್, ಫೈನಲಿ ಪಳನಿ ರೀಚ್ ಆಗಿದ್ದೀವಿ. ಸೊ ಇವಾಗ ಬಾಯ್ಸ್ ಎಲ್ಲ ರೂಮ್ ನೋಡಕ್ ಹೋಗಿದ್ದಾರೆ. AC ರೂಮು ಅದು 1200 ರೂಪೀಸ್ ಅಂತ ಅವನು ಹೇಳಿದ್ನಲ್ಲ ಗೈಸ್, இப்படி போங்க. ನಿಲನ್ಗೆ ಪ್ರಿಫರೆನ್ಸಸ್ ಅಂಡ್ ಪ್ರಯಾರಿಟೀಸ್. ಅದಕ್ಕೆ ಹೋಗಿ ನೋಡ್ಕೊಂಡು ಬಂದೆ. ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಸಂತೋಷ್ ನೋಡಿದ ತಕ್ಷಣ ಬೇಡ ಇದು ನೋಡ್ಬೋದು, ಕೇಳು ಒಂದ್ಸಲ. ನೋಡ್ಕೊಂಡ್ಬಿಟ್ಯಾ?
ಅಮೋಹ. ಸೊ ಗೈಸ್ ಫೈನಲಿ ಇಲ್ಲೊಂದು ರೂಮ್ ನೋಡ್ಬಿಟ್ಟು ಫಿಕ್ಸ್ ಮಾಡಿದ್ದಾರೆ. ಎಲ್ಲೋದ್ರಪ್ಪ ಇವರು? ಎಲ್ಲಿ ಬ್ರೋ? ಹಾಂ, ಇವಾಗ ಸದ್ಯಕ್ಕೆ ಇವತ್ತು ಒಂದಿನಕ್ಕೆ ಮಲ್ಕೊಳಕ್ಕೆ ಬಾಯ್ಸ್ ಇರೋದ್ರಿಂದ. ಓ, ಯಾರು ಗಂಡ ಹೆಂಡತಿ? ನೀನ ಕಳ್ಳ ಮಕ್ಳು ಇಬ್ರು ಒಂದೊಂದು ಹಾಕೊಂಬಿಟ್ರಲ್ಲಿ. ಸಾಕಲ್ಲ ಒಂದಿನಕ್ಕೆ. ಸೊ ಎಷ್ಟು ಚಾರ್ಜ್ ಆಯ್ತು ಬ್ರೋ ಇದು? 2200 ಇತ್ತು. 2200 1000 ಆಗಿದೆ. ವಾಟ್? 2200 1000 ಆಗಿದೆ. ಸಾಕು. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಫುಲ್ ರೆಸ್ಟ್. ಸೊ ರೆಸ್ಟ್ ಮಾಡಿ ಆಮೇಲೆ ಒಂದು 5 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಮರೋಮಲ್ಲಿ ಎಲ್ಲ ಟೆಂಪಲ್ನ ಇವನು ಸಂತೋಷ್ ಎಲ್ಲರೂ ತಿರುಗಾಡ್ಬಿಟ್ಟವ್ರೆ. ಸೊ ನಮ್ಗೆ ಇವಾಗ ಚಾನ್ಸು ಇವ್ರ ಜೊತೆ ಸುತ್ತಾಡೋದು. ನಾನು ಬೇರೆ ಯಾವುದು ಹೋಗಿಲ್ಲ. ಸೊ ಎಸ್, ಇವಾಗ ಫುಡ್ ಹಂಟಿಂಗ್ ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ. ಎಲ್ಲಿ ನಡೀತಿದೆ ಫುಡ್ ಮಾತ್ರ ಸಿಗ್ತಿಲ್ಲ. ಇದ್ಯಾರೋ ಹೋಟೆಲ್ ಚೆನ್ನಾಗಿದೆ ಬ್ರೋ, ಸರ್ವಣ ಭವನ್. ಅಲ್ಲ ಏನಕ್ಕೆ ಎಲ್ಲ ತಮಿಳ್ನಾಡಲ್ಲಿ ಎಲ್ಲ ಸರ್ವಣ ಭವನ್. ಸಂತೋಷ್. ಸೊ ಗೈಸ್ ಎಲ್ಲರೂ ಮೀಲ್ಸ್ ಆರ್ಡರ್ ಮಾಡಿದ್ದೀವಿ. ಹಪ್ಪಳ ಏನು ದೊಡ್ಡದು. ಸೊ ಒಳ್ಳೆ ಬ್ಯಾಟಿಂಗ್ ಮಾಡಿ ರೂಮ್ಗೆ ಹೋಗಿ ಒಳ್ಳೆ ನಿದ್ದೆ ಮಾಡೋಣ. ಸೊ ತಿನ್ಕೊಂಡು ಸಿಗ್ತೀನಿ. ಬಾಯ್. ಒಂದು ಮೆಮೊರಬಲ್ ವಿಡಿಯೋ ಅದು ಮಾಡ್ಕೊಳ. நாங்க திரும்பிட்டோம், அவ்வளவுதான். ஃபாலோ பண்ணுங்க இவ்வளவுதான். நாங்க லைக் பண்றோம் அவ்வளவுதான். ಅವಳದ. ಪಳನಿ ಉಂಟು ಅವಳದ. ಸೊ ಗೈಸ್ ಇವಾಗ ಲಂಚ್ ಎಲ್ಲ ಆಯಿತು. ಅವಳದ. ಸೊ ಗೈಸ್ ರೋಸ್ ಮಿಲ್ಕ್ ಎಲ್ಲ ಕುಡಿಯಕ್ಕೆ ಬಂದ್ವಿ, ಬಟ್ ಕುಡಿಲಿಲ್ಲ. ಅವಳದ. ಸೊ ಗೈಸ್ ಊಟ ಮಾಡಿಕೊಂಡು ರೂಮ್ ಹತ್ರ ಬಂದ್ವಿ. ಅಷ್ಟೇ. ಅವಳದ. ಅಷ್ಟೇ. ಸೊ ಗೈಸ್ ರೂಮಿಗೆ ಎಂಟರ್ ಆದ್ವಿ. ಫುಲ್ ಕೂಲ್ ಇದೆ. ಅವಳದ. ಅಷ್ಟೇ. 2 hours later. ಮಲಬಾರಿ ಗ್ಯಾಂಗರ್. ಯಾರು ಆಚೆ ಪಡ್ತಾರೆ? ಯಾಕೋ ಬಟ್ಟೆ ಬಿಸ್ಕೊಂಡಿದ್ದೀರಿ. ಏ ಯಾವಾಗ ಯಾಕೆ ನಾಚ್ಕೋತೆ ಬ್ರೋ? ಫುಲ್ ಫಿಟ್ ಟೆಂಪಲ್ ಅಲ್ಲಿದೆ. ಕ್ಯಾಮ್ರಾ ಲೋಡ್ ಇಲ್ಲ. ಸೊ ಇವಾಗ ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ, ಸೊ ಇವಾಗ ರೆಡಿಯಾಗಿ ಎಲ್ಲರೂ ಟ್ರೆಡಿಷ್ನಲ್ ವೇರಲ್ಲಿ. ಸೊ ನೋಡಿ ಬಾಯ್ಸ್ ಮುಂದೆ ಹೋಗ್ತಿದ್ದಾರೆ. ಎಲ್ಲರೂ ಪಂಚೆ ಹಾಕಿದ್ದೀವಿ. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ಅಲ್ಲಿ ಮೇಲ್ಗಡೆ ಟೆಂಪಲ್ ಕಾಣಿಸ್ತಿದ್ಯಾ, ಪಳನೀಶ್ ಮುರುಗನ್ ಟೆಂಪಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಮೇಲ್ಗಡೆ ಹೋಗ್ಬೇಕಾದ್ರೆ ಅಲ್ಲಿ ಫೋನು ಅದೇನೋ ಅಲ್ಲೋ ಇರಲ್ಲ. ಸೊ ಲಾಕರ್ ರೂಮಲ್ಲಿ ಇಟ್ಬಿಟ್ಟು ಹೋಗೋ ಚಾನ್ಸಸ್ ತುಂಬ ಇದೆ. ಕದ್ದು ಮುಚ್ಚಿ ಎಲ್ಲ ತೊಗೊಂಡೋಗಕ್ಕೆ ಹೋಗಲ್ಲ. ಸೊ ಎಸ್, ಹೋಗಿ ದರ್ಶನ ಮಾಡಿಕೊಂಡು ಎಲ್ಲಿವರೆಗೆ ಫೋನ್ ಯೂಸ್ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾನೆ. ದರ್ಶನ ಮಾಡಿಕೊಂಡು ಆಮೇಲೆ ಸಿಗುವ. ಈ ಸ್ಟೋರಿನ ಒಂದ್ಸಲ ಆದರೂ ಲೈಫಲ್ಲಿ ಕೇಳೇ ಇರ್ತಾರೆ. ಫ್ರೂಟ್ ಆಫ್ ನಾಲೆಡ್ಜ್, ಗಣೇಶ ಆ್ಯಂಡ್ ಮುರುಗನ್ ಸ್ವಾಮಿ ಚಾಲೆಂಜ್ ಮಾಡಿದ ಸ್ಟೋರಿ. ಶಿವ ಪರಮಾತ್ಮ ಅವರ ಮಕ್ಕಳಿಗೆ ಯಾರು ಫಸ್ಟ್ ಜಗತ್ನ 3 ರೌಂಡ್ ಹಾಕೊಂಡು ಬರ್ತೀರೋ ಅವ್ರಿಗೆ ಫ್ರೂಟ್ ಆಫ್ ನಾಲೆಡ್ಜ್ ಸಿಗುತ್ತೆ ಅಂತ ಹೇಳ್ತಾರೆ. ಮುರುಗನ್ ಸ್ವಾಮಿ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡ್ತೀರಾ ಪಿಕಾಕ್ ಮೇಲೆ ಕೂತು ಜಗತ್ನ ಸುತ್ತಾಡಕ್ಕೆ ಹೋಗ್ತಾರೆ. ನಮ್ಮ ಬುದ್ಧಿವಂತ ಗಣಪ ತಂದೆ ತಾಯಿನೇ ಜಗತ್ ಅಂತ ಹೇಳಿ ಫ್ರೂಟ್ ಆಫ್ ನಾಲೆಡ್ಜ್ನ ಗಿಟ್ಟಿಸ್ಕೊತಾರೆ. ಶ್ರಮಪಟ್ಟ ಮುರುಗನ್ ಸ್ವಾಮಿ ಇದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ಪಳನಿ ಬೆಟ್ಟದ ಮೇಲೆ ಬಂದು ನೆಲೆಸ್ತಾರೆ. ಸೊ ಇದೆ ಅರಳ್ಮಿಗುಂ ಧನ್ಯಾಧಿಪನಿ ಸ್ವಾಮಿ ಮುರುಗನ್ ಟೆಂಪಲ್. ಯಾಕೆ ಅಲ್ಲಿ ಹೋಗ್ಬೇಕಾ? ಸೊ ಎಸ್, ಮೇಲ್ಗಡೆ ಪಳನಿ ಟೆಂಪಲ್ ಹತ್ಬೇಕಂದ್ರೆ ಒಂದು 650 ಸ್ಟೆಪ್ಸ್ ಏನೋ ಇದೆ. ಎಕ್ಸಾಕ್ಟ್ಲಿ 693 ಸ್ಟೆಪ್ಸ್. ಆಲ್ಸೋ ವಿಂಚ್ ರೈಲ್ವೆ ಆ್ಯಂಡ್ ರೋಪ್ ಕಾರ್ ಫೆಸಿಲಿಟಿ ಕೂಡ ಇದೆ, ಯೂಸ್ ಮಾಡ್ಬೋದು. ಬೆಸ್ಟ್ ಅಂತ ಹೇಳಿದ್ರೆ ಮೇಲಿಂದ ಪಳನಿ ಊರನ್ನು ನೋಡೋದು. ಇಟ್ಸ್ ಟೂ ಬ್ಯೂಟಿಫುಲ್. ಮೊಬೈಲ್ ಫೋನ್ಸ್ ವೇ ನಾಟ್ ಅಲೌಡ್.
ಸೊ ಆಲ್ ಐ ರಿಮೆಂಬರ್ ಇಸ್ ಪಳನಿ ವ್ಯೂ, ವೈಬ್ ಇನ್ಸೈಡ್ ದ ಟೆಂಪಲ್, ಮುರುಗನ್ ಸ್ವಾಮಿ ದರ್ಶನ ಮಾಡಿದ್ದು, ಆ್ಯಂಡ್ ಅಫ್ಕೋರ್ಸ್ ಪ್ರಸಾದ. ಸೊ ಗೈಸ್, ಒಳ್ಳೆ ದರ್ಶನ ಆಯಿತು ಮೇಲ್ಗಡೆ. ಆ್ಯಂಡ್ ನಡ್ಕೊಂಡು ಹೋಗಿ ಕೆಳಗಡೆ ಬಂದಿದ್ದು ಒಂಥರ ಚೆನ್ನಾಗಿದೆ ಫೀಲಿಂಗು. ಅಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಸೊ ನಾವು ಎಲ್ಲ ಕ್ಯಾಮ್ರಾ ಎಲ್ಲ ಇಲ್ಲಿ ಕೌಂಟರಲ್ಲಿ ಬಿಟ್ಬಿಟ್ಟು ಹಂಗೆ ಮೇಲೆ ಹೋಗಿದ್ವಿ. ಆ್ಯಂಡ್ ಒಳ್ಳೆ ದರ್ಶನ, ಪ್ರಸಾದ ಎಲ್ಲ ಈಸ್ಕೊಂಡು ಇವಾಗ ಕೆಳಗಡೆ ಬಂದು ಇವಾಗ ಫೇಸ್ ನೋಡ್ಬೋದು, ಫುಲ್ಲು ಡ್ರೈನ್ ಔಟ್ ಆಗೋಗಿದ್ದೀವಿ. ಒಂಥರ ಏನೋ ಒಂಥರ ವೈಬ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈ ಥರ ಪ್ಲೇಸಸ್ಗೆ ಹೋದಾಗ ಸೂಪರ್ ಆಗಿತ್ತು ಗೈಸ್. ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಈ ಔಟ್ಫಿಟ್ ನೋಡ್ಬಿಟ್ಟು ಎಲ್ಲರೂ ಅಲ್ಲಿರೋರೆಲ್ಲ ಅದೇ ಕೇಳಿದ್ದು, ಇವೆನ್ ಕೇರಳದಿಂದನ ಅಂತ. ಇಲ್ಲ ಗುರು, ನಾವು ಬ್ಯಾಂಗ್ಳೂರಿಂದ ಕನ್ನಡಿಗರು ಅಂತ ಹೇಳಿ ಇವಾಗ ಕೆಳಗಡೆ ಬಂದಿದೆ. ಎನ್ನ ಬ್ರೋ ಊಟ? ಓ, ಊಟಕ್ಕೆ ಇವಾಗಲೇ ಈ ಥರ ವೇಸ್ಟ್ ಮಾಡಬೇಡಿ ನೀರು. ಏಯ್, ಆಫ್ ಮಾಡು ಬ್ರೋ. ಮೇಲ್ಗಡೆ ಕುಟ್ಟು. ನೈಸ್, ಓಕೆ, ಒಳ್ಳೆ ಕೆಲಸ ಮಾಡಿದ್ವಿ. ಹೌದು. ನಾವು ಮುಂದೆ ಡ್ಯಾನ್ಸ್ ಆಡ್ಕೊಂಡು ಹೋದಂಗಿದೆ ಅದು. ನಿಲನ್ ಜೋಬಿಂದ ಅವ್ನ್ ಎಷ್ಟು ಕೂರ್ಗಿ ಅಂತ ಇವಾಗ್ಲೇ ಗೊತ್ತಾಗುತ್ತೆ ಬ್ರೋ. ಎಲ್ಲೇ ಹೋದ್ರು ಸ್ಯಾಂಪಲ್ಗೋಸ್ಕರ ಕಾಫಿ ಬೀನ್ಸ್ ಇಟ್ಕೊಂಡು ಓಡಾಯ್ತದ ನಿಲನ್ನು. ಬಿಸ್ನೆಸ್ ಬ್ರೋ, ಕಾಫಿ ಸ್ಯಾಂಪಲ್ ಕೇಳಿದ್ದಲ್ಲ. ಇವ್ ಚೆನ್ನಾಗಿದೆ ಬ್ರೋ, ಪ್ರೀಮಿಯಂ ಪ್ರಾಡಕ್ಟ್. ಏನ್ ಬ್ರೋ ಚಿಗ್ರಿ ಹಾಕೋಯ್ತ. ನಿಲನ್ ಒಂದು ವ್ಲಾಗ್ ನೋಡ್ಕೊಂಡು ಅವನೇ ಒಂದು ವ್ಲಾಗ್ ನೋಡ್ತವನೆ, ಯಾರು ನೋಡ್ತಿಲ್ಲ ಅಂತ. ಇಲ್ಲ ಬ್ರೋ, ಐ ಲೈಕ್ ಎಂಜಾಯಿಂಗ್ ಮೈ ಸೆಲ್ಫ್. ಎಸ್. ನೋಡೋದು 20 ಜನ ನೋಡೋರು. ಸೊ ಗೈಸ್, ಇದೇ ಫಸ್ಟ್ ನಾವೇನಾದ್ರು ವ್ಲಾಗ್ ಹಾಕಿದ್ರೆ ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್. ಅಲ್ಲ ಬ್ರೋ? Okay, your wish. If you want to Subscribe. entertainment, please do it. ಸೊ ಎಸ್, ಬೆಳಗ್ಗೆ ಬ್ಯಾಂಗ್ಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿ ಪಳನಿಗೆ ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಲಂಚ್ ಎಲ್ಲ ಮಾಡಿ, ಸೊ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪಳನಿ ದೇವಸ್ಥಾನ ಮುರುಗನ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಒಳ್ಳೆ ದರ್ಶನ, ಮೆಟ್ಲು ಹತ್ಕೊಂಡು ಹೋಗಿದ್ವಿ. ಹೆಂಗಿತ್ತು ಬ್ರೋ ದರ್ಶನ? Super. ಹಿಂಗೆ Once in a ಲೈಫ್ ಟೈಮ್. ಹೌದು. ಎಸ್, ಹೌದು. ಬರ್ತೀವೋ ಇಲ್ವೋ ನನಗೆ ಫಸ್ಟ್ ಆಫ್ ಆಲ್ ಒಂದು ಗೊತ್ತೇ ಇರಲಿಲ್ಲ ಟೆಂಪಲ್ ಇದೆ ಅಂತ. ಸೊ ಮತ್ತೆ ಬರ್ತೀವೋ ಇಲ್ವೋ, ಗಾಡ್ ಓನ್ಲಿ ನೋಸ್. ಎಲ್ಲ ಸಂತೋಷದಿಂದ ಹಾಗೆ ಆಗುತ್ತೆ ಬ್ರೋ, ಬಿಕಾಸ್ ಎಲ್ಲ ಟ್ರಿಪ್ ಅವನೇ ಪ್ಲಾನ್ ಮಾಡ್ತಿರೋದು. ಸೊ ಪಳನಿಗೆ ಹೋಗೋಣ, ಟೆಂಪಲ್ಗೆ ಹೋಗೋಣ, ಖುಷಿ ಪಡ. ಸೊ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ವ್ಲಾಗಿಂಗ್ ಬ್ರೋ, ಎಂಡಿಂಗ್ ಬ್ರೋ. ಕೂರ್ಗಿ ಅವ್ನ್ ಕರ್ಕೊಂಡು ಹೋದ್ಮೇಲೆ ಹಾಕೋಣ ಅಲ್ಲಿ. ಕೂರ್ಗ್ ಪ್ಲಾನ್ ಮಾಡುವ ಅಂತ ಇನ್ನ ಪ್ಲಾನ್ ಮಾಡ್ತಾನೆ ಇದ್ದಾನೆ. ಯಾವ್ದೋ ಒಂದು ರೆಸಾರ್ಟ್ ಹೇಳ್ದ, ನೋಡಿದೀನಿ ಮಚ್ಚ ಹೋಗೋಣ ನಾವು ಅಂತ. ಅದ್ ಹೇಳಿ ಕೂಡ 1 ವರ್ಷ ಆಗೋಯ್ತು, ಇನ್ನ ಕರ್ಕೊಂಡು ಹೋಗಿಲ್ಲ. ಹೌದಾ ಇಲ್ವಾ ಮಚ್ಚ? ನಿಜ. ಸೊ ಇವಾಗ ಊಟಿ ಅಂದಿದ ತಕ್ಷಣ ಒಂದು ಗ್ಯಾಪ್ನಾಗ ಬಂತು. ಸೊ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 year ಆಗ್ತಾ ಬಂತು ಮಾರ್ಚ್ ಮಂತ್ಗೆ. ಸೊ
He was 0. Now he was 3 digits. ಸೊ 0 to 500 ಸಬ್ಸ್ಕ್ರೈಬರ್ಸ್ ಆಸಮ್ ಜರ್ನಿ 1 year ಅಲ್ಲಿ. ಸೊ ಇನ್ನೂ ಜಾಸ್ತಿ ಮಾಡ್ಬೋದು. ಜಸ್ಟ್ ಫಾರ್ ಹಾಬಿ ಆ ಥರ ಮಾಡ್ಕೊಂಡು ಹೋಗ್ತಾರೆ, ಫಾರ್ ಮೆಮೊರಿ ಪರ್ಪಸಸ್. ಸೊ ಎಸ್, ದಿಸ್ ವಾಸ್ ಅವರ್ ಡೇ 1 ಜರ್ನಿ ತಮಿಳ್ನಾಡು ಪಳನಿ ಸೈಡಲ್ಲಿ. ಸೊ ನಾಳೆ ಇನ್ನೊಂದು ಥರ ಅಡ್ವೆಂಚರ್ ಆಗಿರುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫಸ್ಟ್ ಎಪಿಸೋಡ್ ಆಫ್ ತಮಿಳ್ನಾಡು ರೈಡ್ ಪಳನಿ. ಸೈನಿಂಗ್ ಆಫ್. ಬೈ ಬಾಯ್. ಸರಿ, ಅವಳದ Petrol ಕುಡಿಸ್ಬಿಡ್ತೀನಿ ನಿಮ್ಗೆ ಈಗ. ಅಮ್ಕು ಡುಮ್ಕು ಅಮಲ್ ಡಮಲ್. Petrol, you know petrol? 4 ಆಗುತ್ತಾ? 4 o'clock. Hey! Straight, bro.